ವಿದೇಶ ವಿದ್ಯಮಾನಗಳ ವಿಶೇಷಜ್ಞರಾದ ಪ್ರೊಫೆಸರ್ ಎಚ್.ಎಸ್. ಪ್ರಭಾಕರ್ ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಅವರೇ, ಖರ್ಗ್ ದ್ವೀಪದ ಮೇಲಿನ ದಾಳಿ ಇದು ಒಂದು ನಡೀಲಿಕ್ಕಿಲ್ಲ ಅಂತ ನಮ್ಮ ಅಂದಾಜಿತ್ತು, ಅದು ನಡೆದೋಯ್ತು. ಅದರ ಅರ್ಥ ಇಲ್ಲಿ ತನಕನೇ ಒಂದು ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ ಅಂತನಾ? ಆ ಥರ ಅಲ್ಲ. ಅದೇ ಡೊನಾಲ್ಡ್ ಟ್ರಂಪಿನ ನೀವು ಯಾವ ಹೇಳಿಕೆಗಳನ್ನು ಈಗ ತೋರಿಸಿದ್ರೋ ಅವರೇ ಇನ್ನೂ ಒಂದು ಹೇಳಿಕೆ ಅದೇ ಸಮಯದಲ್ಲಿ ಮತ್ತೊಂದು ವೆನ್ಯೂನಲ್ಲಿ ಕೊಟ್ಟಿರೋದು ಏನು ಅಂದರೆ, ನಾವೀಗ ಕಾರ್ಗ್ ಐಲ್ಯಾಂಡ್ಗೆ ಹೊಡೆದಿರೋದು ಹೌದು, ಡ್ಯಾಮೇಜ್ ಮಾಡಿರೋದು ಹೌದು, ಆದರೆ ನಮ್ಮ ಮುಂದಿನ ಅಟ್ಯಾಕ್ ಅವರು ಸರೆಂಡರ್ ತಕ್ಷಣ ಆಗದೇ ಇದ್ರೆ ಮುಂದಿನ ಅಟ್ಯಾಕ್ ಅದೇ ಕಾರ್ಗ್ ಐಲ್ಯಾಂಡ್ನಲ್ಲಿ ಇರುವ ಆಯಿಲ್ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಫೆಸಿಲಿಟಿನ ಹೊಡಿತೀವಿ ಅಂತ. ಈಗ ನೀವು ಟ್ರಂಪಿನ ಯಾವ ಹೇಳಿಕೆಯನ್ನು ನಾವು ನಂಬಿ ಮುಂದೆ ವಿಶ್ಲೇಷಣೆ ಮಾಡಬೇಕು ಅನ್ನೋದು ಒಂದು ರೀತಿಯಲ್ಲಿ ವೈರುಧ್ಯಮಯವಾದಂಥ ಹೇಳಿಕೆಗಳು. ನಾವು ಟ್ರಂಪ್ ಅವರು ಹೇಳಿದ್ದು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅವರ ಮೀಡಿಯಾನಲ್ಲಿ ಆಗಲಿ ಅಥವಾ ಹೊರಗಡೆ ಹೇಳಿಕೆಗಳಲ್ಲಿ ಕೊಡೋದನ್ನು ಅತಿಯಾಗಿ ಗಂಭೀರವಾಗಿ ತಗೊಂಡು ನಾಳೆನೇ ಅವರನ್ನು ಮಾಡಿಬಿಡ್ತಾರೆ ಅಂತ ತಿಳ್ಕೋಬಾರ್ದು. ಏಕೆ ಅಂದರೆ ಈಗ ನೋಡಿ, ನಿನ್ನೆ ನಾರ್ದರ್ನ್ ಇರಾಕಿನ ಈಸ್ಟರ್ನ್ ಭಾಗದಲ್ಲಿ ಅವ್ರದ್ದು ಜೆಟ್ಟು ರೀಫ್ಯೂಯಲಿಂಗ್ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದು ಕೆಲ ಕೋ ಪೈಲಟ್ಸ್ ಎಲ್ಲರೂ ಹೋಗಿರೋದಂತ ತಿಳ್ಕೊಂಡ್ವಿ. ಕೊನೆಗೆ 6 ಜನ ಹೋದ್ರು ಅಂತ ಆಯಿತು. ಆವಾಗ ಹೇಳಿಕೆ ಟ್ರಂಪಿಂದ ಏನು ಬಂತು? ಒಂದು ನಿಮಿಷ ಕೇಳಿ ನನ್ನನ್ನು. ಮೊದಲೇ ಹೇಳಿದ್ದು ಇರಾನ್ನವರು ಅದನ್ನು ಹೊಡೆದು ಹಾಕ್ಬಿಟ್ಟಿದ್ದಾರೆ, ನಾವು ಸೇಡು ತೀರಿಸ್ಕೊಳ್ತೀವಿ. ಮುಂದಿನ ಹೇಳಿಕೆಯಲ್ಲಿ ನೀಡಿದ್ದು ಅದು ಆ್ಯಕ್ಚುಲಿ ನಾವು ರೀಫ್ಯೂಲಿಂಗ್ ಮಾಡುವಾಗ ಆಗಿರ್ತಕ್ಕಂಥ ಆಕ್ಸಿಡೆಂಟು ಅಂತ ಹೇಳಿದ್ರು. 15 ನಿಮಿಷ ಬಿಟ್ಟು 15 ನಿಮಿಷದ ನಂತರ ಮತ್ತೊಂದು ಬಂದ ಹೇಳಿಕೆ ಏನು ಅಂದರೆ, ನಾವು ಈಗ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇದು ಹೇಗೆ ಆಯಿತು ಅಂತ. ಈಗ ನನಗೆ ಆಗಲಿ ನಿಮಗೆ ಆಗಲಿ ಬರೋ ಸಹಜ ಪ್ರಶ್ನೆ, ಏನಪ್ಪ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ನೋಡಿ, ಒಂದು ಸಣ್ಣ ಸೆಲೆಬ್ರೇಷನ್ ಮೀಟಿಂಗ್ ಇಟ್ಕೊಂಡಿದ್ರು ಅವರು ಹ್ಯೂಸ್ಟನ್ನಲ್ಲಿ ನಿನ್ನೆನೆ ಅತಿ ಬೆಳಗಿನ ಜಾವದಲ್ಲಿ. ಅಲ್ಲಿ ಏನು ಹೇಳಿದ್ರು, ನಮ್ಮ ಮಾರಿಯೋ ರೂಬಿಯೋ ಇದ್ದಾರಲ್ಲ, ಅಮೇರಿಕಾ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿಯಲ್ಲಿ ಇಂತಹ ಉನ್ನತವಾದ ವ್ಯಕ್ತಿತ್ವವನ್ನು ಕಂಡಿಯೇ ಇಲ್ಲ ಅಮೇರಿಕಾ ಇತಿಹಾಸದಲ್ಲಿ ಅಂತ ಹೇಳಿದ್ರು. ಎಲ್ಲ ಚಪ್ಪಾಳೆ ಹೊಡೆದ್ರು. ಸ್ವಲ್ಪ ಬಿಟ್ಟು ಹೇಳ್ತಾರೆ ಅದೇ ಮೀಟಿಂಗ್ನಲ್ಲಿ, ನಾನು ಬಹಳ ವಿ ಆರ್ ಡೂಯಿಂಗ್ ಅಮೇಝಿಂಗ್ ಥಿಂಗ್ಸ್ ಇನ್ ಇರಾನ್ ಅಂತ ಅಂದರು. ಈಗ ನಾವು ಟ್ರಂಪ್ ತಲೆಯಲ್ಲಿ ಇದೊಂದು ಯುದ್ಧ ಅಲ್ಲದೆ ಬೇರೆ ಅವರ ಲೀಗಲ್ ಯುದ್ಧಗಳು ಕೋರ್ಟು ಕಚೇರಿಗಳಲ್ಲಿ ಸಾಕಷ್ಟು ನಡೀತಿದೆ. ಅವರು ಸಾಮಾನ್ಯವಾಗಿ ಒಂದು ದೃಢವಾಗಿ ಹೇಳಿಕೆ ನೀಡುವಾಗ ಹೆಚ್ಚು ಯೋಚನೆ ಮಾಡಿ ಕನ್ಸಲ್ಟ್ ಮಾಡಿ ಅವರ ಪಾಲಿಸಿ ಮೇಕರ್ಸ್ನ ತಗೊಳ್ಳೋದಿಲ್ಲ. ಕಾಂಗ್ರೆಸ್ಸು ಅಲ್ಲಿ ಇಬ್ಬಾಬವಾಗಿ ಹೋಗಿದೆ. ಇವರು ಸಂಪೂರ್ಣವಾಗಿ ಅಧಿಕಾರ ಕೊಡಿ ಯುದ್ಧದ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ಅಂದರೆ ಕೊಡೋದಿಲ್ಲ ಅಂತ ಅಲ್ಲಿ ವೋಟಿಂಗ್ ಆಯಿತು. ರೆಸಲ್ಯೂಷನ್ ಇನ್ನೊಂದು ಪಾಸ್ ಮಾಡೋದಕ್ಕೆ ಕೇಳಿದ್ರು, ಇದು ಎರಡೂ ವೋಟಿಂಗಿಗೆ ಬಂತು. ಆವಾಗ ಇಲ್ಲ, ಯುದ್ಧ ಮುಂದುವರ್ಸಕ್ಕೆ ಕೊಡೋದಿಲ್ಲ, ತಕ್ಷಣ ನಿಲ್ಲಿಸಿ ಅಂತ. ಈಗ ಯುದ್ಧ ನಿಲ್ಲಿಸಿ ಅಂತ ಅಮೇರಿಕದ ಒಳಗಡೆನೆ ಬೇರೆ ಬೇರೆ ಸ್ಟೇಟ್ನ ರಾಜಧಾನಿಗಳಲ್ಲಿ ದೊಡ್ಡ ನಗರಗಳಲ್ಲಿ ವಿರೋಧ ವ್ಯಕ್ತಪಡ್ತಾ ಇದೆ. ದೊಡ್ಡ ದೊಡ್ಡ ಡೆಮಾನ್ಸ್ಟ್ರೇಷನ್ಸ್ ನಡೀತಾ ಇದೆ. ನ್ಯೂಯಾರ್ಕ್ನಲ್ಲೂ ನಿನ್ನೆ ನೋಡಿದ್ವಿ, ಈ ದಿನ ಬೆಳಗ್ಗೆ ಎಲ್ಲಿ ನೋಡಿದ್ವಿ, ಬ್ರಸೆಲ್ಸ್ನಲ್ಲಿ ನೋಡಿದ್ವಿ. ತಕ್ಷಣ ನಿಲ್ಲಿಸಿ, ಯುದ್ಧಕ್ಕಾಗಿ ನಿಮ್ಮ ಹತ್ರ ಬಿಲಿಯನ್ಸ್ ಆಫ್ ಡಾಲರ್ಸ್ ಇದೆ, ಖರ್ಚು ಮಾಡ್ತಾ ಇದ್ದೀರಾ, ಹೇಳ್ದೆ ಕೇಳದೆ ಲೆಕ್ಕ ಇಲ್ದೇನೆ, ಆದರೆ ಜನಕ್ಕೆ ಅನುಕೂಲಕ್ಕೆ ನೀವು ಒಂದು ಪೆನ್ನಿನೂ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು ಬ್ರಸೆಲ್ಸ್. ನಮಗೆ ಯುರೋಪ್ನಲ್ಲಿ ಅವ್ರದ್ದೇ ಆದಂಥ ಸಮಸ್ಯೆ ಅಲ್ಲದೆ ಬೇರೆ ಸಮಸ್ಯೆಯನ್ನು ತೆಕ್ಕೊಂಡು ಚರ್ಚೆ ಮಾಡಿ ರಸ್ತೆಗೆ ಬಂದು ಇಳಿಯುವಂಥ ಇಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಅಂತ ನಾವು ನೋಡೋದು ಅಪರೂಪವಾಗಿದೆ. ಅದೇ ರೀತಿ ನೋಡಿ, ಯುರೋಪ್ನಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಈಗ ನಮ್ಮ ಸೆಕ್ಯೂರಿಟಿ ಸ್ಟ್ರಕ್ಚರ್ ಏನಿದೆ, ಆರ್ಕಿಟೆಕ್ಚರ್ ಏನಿದೆ, ಅದನ್ನು ರೀಕ್ಯಾಸ್ಟ್ ಮಾಡಬೇಕು. ಯುರೋಪಿಯನ್ ಯೂನಿಯನ್ ಮಾತುಕತೆ ಆಗಿದೆ. ಈ ದಿನ ಭಾರತ ಸರ್ಕಾರ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೀವಿ. ಇನ್ನೂ ಅದು ದೊಡ್ಡದಾಗಿ ಪ್ರಚಾರಕ್ಕೆ ಬಂದಿಲ್ಲ. ಏನಂದರೆ ಬ್ರಿಕ್ಸಿನ ಮೀಟಿಂಗನ್ನು ಎನೇಬ್ಲಿಂಗ್ ಆಗಿ ಇಂಡಿಯಾ ಶುರು ಮಾಡ್ಕೊಂಡಿದ್ದಾರೆ. ಏಕೆಂದರೆ ನಾವು ಕೂಡ ಒಂದು ಫೌಂಡರ್ ಮೆಂಬರ್ಸ್ ಬ್ರಿಕ್ಸ್ಗೆ. ಅಲ್ಲಿ ನೋಡಿ, ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಎಷ್ಟು ದೊಡ್ಡ ರಾಷ್ಟ್ರಗಳಿವೆಲ್ಲ. ಇವರ ಬೇಡಿಕೆಗಳೆಷ್ಟು, ಉತ್ಪಾದನಾ ಸಾಮರ್ಥ್ಯಗಳೆಷ್ಟು ಪ್ರಪಂಚಕ್ಕೆ ಪೂರೈಕೆ ನೀಡೋದಕ್ಕೆ. ಇಂತಹ ಜನಗಳು ಒಟ್ಟಿಗೆ ಸೇರಿ ಒಂದು ತೀರ್ಮಾನ ತೆಕ್ಕೊಂಡ್ರೆ, ಈಗ ಅದೇ ಬ್ರಿಕ್ಸ್ನಲ್ಲಿ ಅಸೋಸಿಯೇಟ್ ಮೆಂಬರ್ಸ್ ಆಗಿರತಕ್ಕ ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಇನ್ನು ಇರಾನ್ ಕೂಡ ಅಲ್ಲಿ ಮೆಂಬರ್. ಅವರು ಯುದ್ಧದಲ್ಲಿ ಬಿಗಿ ಇರೋದ್ರಿಂದ ಈ ಮೀಟಿಂಗಿಗೆ ತಕ್ಷಣ ಬರ್ತಾರೆ ಅಂತ ಅನ್ಕೋಬಾರ್ದು. ಆದರೆ ಭಾರತ ಒಂದು ದೊಡ್ಡ ಇನಿಷಿಯೇಟಿವ್ನ
ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮಾಡಬೇಕಾಗಿರೋದು. ಆದರೆ ಇಸ್ರೇಲ್ದು ಲೆಬಿನಾನ್ ಮೇಲೆ ಅಟ್ಯಾಕು ನಡೆಯೋದು ಮುಂದುವರಿತಾ ಇರುತ್ತೆ. ಏಕೆಂದರೆ ಅವರಿಗೆ ದಕ್ಷಿಣ ಲೆಬೆನಾನನ್ನು ಪಡ್ಕೋಬೇಕು, ಏನಾದರೂ ಮಾಡಿ ಅರಬ್ ರಾಷ್ಟ್ರಕ್ಕೆ ನಮ್ಮದು ವಿಸ್ತರಣೆ ಆಗಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ ಸಾಕಷ್ಟು ದಶಕಗಳಿಂದ ಉಳ್ಕೊಂಡು ಬಂದಿದೆ. ಅದನ್ನು ಅವ್ರು ಹೇಗೋ ಮಾಡ್ಕೊಳ್ತಾರೆ. ನೋಡಿ, ಇವತ್ತಿನ ದಿನ ಇಲ್ಲಿಯ ಮಧ್ಯಾಹ್ನದ ಸಮಯದಲ್ಲಿ ಇಸ್ರೇಲ್ ಟೆಲ್ಅವೀವ್ ಮಧ್ಯ ನಗರ ಭಾಗದಲ್ಲಿ ಅತಿಯಾಗಿ ದಾಳಿಯಾಗಿದೆ ಇರಾನ್ ಕಡೆಯಿಂದ, ಲೆಬನಾನ್ ಕಡೆಯಿಂದ. ನೀವು ಅದನ್ನೆಲ್ಲ ನೋಡಿದ್ರೆ ಪಿಕ್ಚರು ಇಸ್ರೇಲ್ ಯಾವ ಸ್ಥಿತಿಯನ್ನು ಅನುಭವಿಸ್ತಾ ಇದೆ, ಅಮೆರಿಕ ರಾಜಕೀಯವಾಗಿ, ರಾಜನೀತಿ ಅಥವಾ ರಾಜತಾಂತ್ರಿಕವಾಗಿ ಅಂತರ್ ಅಮೆರಿಕ ರಾಜ್ಯಗಳ ಮಧ್ಯೆ ಯಾವ ಸ್ಥಿತಿಯನ್ನು ಅನುಭವಿಸ್ತಾ ಇದೆ ನೋಡಿದ್ರೆ ಅವರ ಸ್ಟ್ರೆಂತು ಇವತ್ತು ವೀಕ್ನೆಸ್ ಅನಿಸುತ್ತೆ. ಏಕೆ ಅಂದರೆ ಅವರ ಸ್ಟ್ರಾಟಜಿ ಯುದ್ಧದ ಬಗ್ಗೆನೇ ಕ್ಲಿಯರ್ ಆಗಿರಲಿಲ್ಲ. ಮೊದಲು ನಾವು ರೆಜೀಮ್ ಚೇಂಜ್ ಮಾಡ್ತೀವ ಗೊತ್ತಿಲ್ಲ, ನಾವು ಅಲ್ಲಿಯ ಮನೆತನವನ್ನು ತೆಗೆದು ಹೊಸಬ್ರನ್ನ ತಂದು ಕೂರಿಸ್ತೀವ, ಪ್ರೋ ಅಮೆರಿಕನ್ ಎಲಿಮೆಂಟ್ಸು ಗೊತ್ತಿಲ್ಲ, ಅಥವಾ ನಾವಲ್ಲಿ ಅವರ ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಅದನ್ನು ನಾಶ ಮಾಡ್ತೀವ ಗೊತ್ತಿಲ್ಲ. ವ್ಯತಿರಿಕ್ತ ಹೇಳಿಕೆಗಳೇನಿದೆ ಇದು ತಕ್ಷಣ ನಾವು ಒಂದು ಕನ್ಕ್ಲೂಷನ್ ಹೇಳೋದಕ್ಕೆ ಸ್ವಲ್ಪ ಇರುಸು ಮುರುಸಾಗತ್ತೆ. ಆದರೆ ಯುದ್ಧ ಮುಂದುವರಿತಿದೆ, ಅತಿ ದೂರ ಇದು ಹೋಗೋದಿಲ್ಲ, ಬೇಗ ಒಂದು ಇತಿಶ್ರೀ ಸಿಗ್ತದೆ ಅಂತ ನನಗೆ ಅನಿಸುತ್ತೆ. ಈ ಯುದ್ಧದ ಎಂಡ್ ಗೋಲ್ ಏನು ಅನ್ನುವ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಕನ್ಫ್ಯೂಷನ್ ಇದ್ದಂಗೆ ಅನ್ಸೋದಿಲ್ವಾ ಸರ್? ಹೌದು, ಅನಿಸ್ತಾ ಇದೆ. ಆದರೆ ಅವರಿಗೆ ಹೇಳುವವರು ಯಾರು? ನಿನ್ನೆ ಅವರು ಕೋರ್ಟ್ನಲ್ಲಿ ಲೇಡಿ ಜಡ್ಜ್ ಬಗ್ಗೆ ಅಷ್ಟು ಕಿರಿಚಾಡಿದ್ದಾರೆ. ನೆನ್ನೆಲ್ಲ ಇವತ್ತು ಬೆಳಗಿನ ಜಾವಾನೆ ಅನ್ಬೇಕು. ಏನು ಹೇಳಿದ್ದಾರೆ? ಐ ಆಮ್ ಎಬೋವ್ ಲಾ, ಮೈಂಡ್ ಯು, ಐ ಆಮ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಏನಿದ್ರ ಅರ್ಥ? ಯಾರಾದರೂ ಒಬ್ರು ಪ್ರೆಸಿಡೆಂಟ್ ಈ ರೀತಿ ಅವ್ರದ್ದೇ ಆದಂತಹ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಮಾತಾಡಿದ ಉದಾಹರಣೆಗಳು ಸಿಕ್ಕತ್ತಾ? ವಿರಳ. ನಿಮಗೂ ಅಷ್ಟೇ, ನನಗೂ ಅಷ್ಟೇ. ಎಸ್, ನಾನು ಇದಕ್ಕೆ ಸಂಬಂಧಪಟ್ಟಂಥ ಬೇಕಾದಷ್ಟು ಫೈಲ್ಸ್ಗಳು ನನಗೂ ಬರ್ತಾ ಇರುತ್ತೆ, ಫಾರ್ವರ್ಡಿಂಗ್ ಆಗಿ ನೋಡ್ತಾ ಇರ್ತೀನಿ. ಆದರೆ ನಾವು ಬಿಟ್ವೀನ್ ದ ಲೈನ್ಸ್ ನೋಡಬೇಕಷ್ಟೇ ಹೊತ್ತು ಹೋಪ್ ಬಗ್ಗೆ ಆಗಲಿ ಅಥವಾ ಡಿಸ್ರಪ್ಷನ್ ಎಕ್ಸ್ಟೆಂಟ್ ಬಗ್ಗೆ ಆಗಲಿ ನಾವು ನೇರ ಹೇಳಿಕೆ ರಾಷ್ಟ್ರ ನಾಯಕರುಗಳಿಂದ ಅಷ್ಟಾಗಿ ತಗೊಂಡು ನಂಬಿಕೊಂಡು ಕನ್ಕ್ಲೂಷನ್ ಮಾಡೋದಕ್ಕೆ ಬೇಗ ಹೋಗಬಾರ್ದು ಅನಿಸುತ್ತೆ. ಈಗ ಖರ್ಗ್ ದ್ವೀಪದ ಮೇಲಿನ ದಾಳಿ, ಡೊನಾಲ್ಡ್ ಟ್ರಂಪ್ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಾರೆ ನಾವು ಆಯಿಲನ್ನು ಹಡಗಿಗೆ ತುಂಬಿಸುವ ಫೆಸಿಲಿಟಿ ಮೇಲೂ ದಾಳಿ ಮಾಡ್ತೀವಿ ಅಂತ. ಹಾಗಾದರೆ ಯುದ್ಧ ಮತ್ತಷ್ಟು ಎಕ್ಸ್ಟೆಂಡ್ ಆಗುವ ಸೂಚನೆಯ? ಇಲ್ಲ, ಈಗ ಅಮೆರಿಕ ಕಡೆಯಿಂದ ಏನಾರೋ ಕಾರಣ ಹುಡುಕ್ತಾ ಇದ್ದಾರೆ, ನಾವು ಹೇಗೆ ಇದರಿಂದ ತಪ್ಪಿಸ್ಕೊಳ್ಬಹುದು, ಹೊರಗಡೆ ಬರ್ಬೋದು ಯುದ್ಧದಿಂದ. ಇಸ್ರೇಲ್ನವರು ಕೂಡ ಉತ್ತರ ಕರ್ನಾಟಕದ ಕಡೆ ಕೀಲಕ್ಕಿದ್ದು ಬಾಲ ಸಿಗಿಸ್ಕೊಳ್ಳೋದು ಅಮೆರಿಕದವರು. ಅದು ನಿಮ್ಮ ಕ್ಷೇತ್ರ, ನಿಮಗೆ ಗೊತ್ತು. ಆದರೆ ನನಗೆ ಅನ್ಸುತ್ತೆ ಇದು ಬಹಳ ಗಂಭೀರವಾಗಿ ನಾವು ವಿಶ್ಲೇಷಣೆ ಮಾಡುವಾಗ ಇದರ ಕೊನೆ ಹಂತ ತಲುಪ್ತಾ ಇದ್ದೇವೆ, ಶೀಘ್ರ ತಲುಪ್ತೇವೆ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಚ್ ಎಸ್ ಪ್ರಭಾಕರ್. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರಾಷ್ಟ್ರಗಳಲ್ಲಿ ಸರ್ ನಮ್ಮ ಜೊತೆ ಕಂಟಿನ್ಯೂ ಆಗಿ ನಾನು ಮತ್ತೆ ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.